ಕೊಟ್ಟಿದ್ದಾನೆ. ಈ ಬದುಕನ್ನ ಹೆಂಗ ಸದುಪಯೋಗ ಮಾಡ್ಕೊಳ್ಬೇಕನ್ನೋದ ನಮಗ ಬಸವಾದಿ ಶರಣರು ನಮಗ ನಿಯಮ ಪದ್ಧತಿಯನ್ನ ಹಾಕಿ ಕೊಟ್ಟೋಗ್ಯಾರ. ವಚನಗಳ ಮೂಲಕ, ವಚನ ಸಾಹಿತ್ಯದ ಮೂಲಕ ಒಂದೊಂದು ವಚನ ಸಹಿತ ಬಹಳ ಅದ್ಭುತವಾಗಿ ಅದಾವ. ಎಲ್ಲ ಶರಣರು ಹೇಳೋಗ್ಯಾರ ಹೆಂಗ ಬದುಕಬೇಕು ಅನ್ನೋದು ಹೇಳೋಗ್ಯಾರ. ಆ ವಚನ ಸಿದ್ಧಾಂತವನ್ನು ನಮ್ಮ ಮೈ ಒಳಗ ಅಳವಡಿಸ್ಕೊಂಡ ನಾವು ಬದುಕಿದ್ದೆ ಆದ್ರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸಾರ್ಥಕತೆ ಪಡಿಸ್ಕೊಳ್ಬೇಕು ನಮ್ಮ ಬದುಕು. ಯಾಕಂದ್ರೆ ಈ ಬದುಕ ಒಳ್ಳೆ ಮಳ್ಳೆ ಬರ್ತಕ್ಕಂಥ ಬದುಕಲ್ಲಿ ಇದು ಒಂದ ಸತ ಬಂದ ಹೆಂಗ್ ಹೋಗ್ತೈತಿ ಗೊತ್ತಿಲ್ಲ. ಹೌದಿಲ್ಲ? ನಶ್ವರಾದ ಯಾವಾಗ ಹೋಗ್ತೇವ್ ಗೊತ್ತಿಲ್ಲ. ನೀ ಕೋಟ್ಯಾಧೀಶರಾಗರು, ಎಂತ ದೊಡ್ಡ ಲಕ್ಷಾಧೀಶ, ದೊಡ್ಡ ಮನಿ ಕಟ್ಟು, ದೊಡ್ಡ ಕಾರಿನ ಗಡ್ಡಾಡು, ಆದ್ರೆ ಸಾವು ಅಂತಕ್ಕಂಥದ ಯಾರಿಗೂ ಸಹಿತ ಬಿಡಂಗಿಲ್ಲ. ಒಂದಲ್ಲ ಒಂದು ದಿನ ಬರದ. ಒಮ್ಮೆ ಜೀವ ಆರಿ ಹೋಯ್ತಂದ್ರ ಇದಕ್ಕೆ ಕಿಮ್ಮತ್ತಿಲ್ಲ, ಈ ದೇಹಕ್ಕೆ ಕಿಮ್ಮತ್ತಿಲ್ಲ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಎಂದೊಕ್ಕೇತ್ ಗೊತ್ತಿಲ್ಲ, ಏನ್ ಬೇಕಾದ್ರೂ ಖರೀದಿ ಮಾಡ್ಕೊಳ್ಬೋದು. ಆದ್ರೆ ಈ ಜೀವ ಹೋಯ್ತಂದ್ರೆ ಒಳ್ಳೆ ಖರೀದಿ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಕೋಟಿ ಕೊಡ್ತೀನಿ ಅಂದ್ರೆ ಒಳ್ಳೆ ಜೀವ ಬರಕ್ ಸಾಧ್ಯ ಇಲ್ಲ. ನಮ್ಮ ಕಾರ್ನೊಳಗೆ ಏನ್ರ ಡೀಸೆಲ್ ಖಾಲಿ ಆತಂದ್ರ ಒಳ್ಳೆ ಡೀಸೆಲ್ ಹಾಕಿಸ್ಬೋದು. ಬೈಕ್ನೊಳಗ ಪೆಟ್ರೋಲ್ ಖಾಲಿ ಆತಂದ್ರ ಒಳ್ಳೆ ಪೆಟ್ರೋಲ್ ಹಾಕಿಸ್ಬೋದು. ಫೋನ್ನೊಳಗ ರಿಚಾರ್ಜ್ ಖಾಲಿ ಆತಂದ್ರ 300 ರೂಪಾಯಿ ಕೊಟ್ಟು ಫೋನಿಗೆ ರಿಚಾರ್ಜ್ ಮಾಡಿಸ್ಬೋದು. ಮೈ ಒಳಗ ಬಟ್ಟೆ ಎರೆದೋದು ಅಂತಂದ್ರ ಹೊಸ ಬಟ್ಟೆ ಖರೀದಿ ಮಾಡ್ಕೊಳ್ಬಹುದು. ಆದ್ರ ಒಮ್ಮೆ ಜೀವ ಆರಿ ಹೋಯ್ತಂದ್ರ ಮರಳಿ ಜೀವ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕ ಈ ಬದುಕು ಸುಂದರವಾದ ಬದುಕು. ಈ ಮಾನವ ಜನ್ಮ 84 ಲಕ್ಷ ಜೀವರಾಶಿ ಒಳಗ ಈ ಮಾನವ ಜನ್ಮ ಬಹಳ ಶ್ರೇಷ್ಠ ಜನ್ಮ ಅಂತ ಹೇಳ್ತಾರ. ಅದಕ್ಕೆ ಈ ಮಾನವ ಜನ್ಮ ಒಳ್ಳೆ ಮೆಳ್ಳೆ ಬರ್ತಕ್ಕಂಥ ಜನ್ಮ ಅಲ್ಲ. ಇದು ಬಂದದಂದ್ರ ಚಂದ ಸದುಪಯೋಗವನ್ನು ಮಾಡಿಕೊಂಡು ಹೆಂಗ ಶರಣರು ಎಲ್ಲ ಬಸವಾದಿ ಶರಣರು ನಮಗೆ ಯಾವ ತತ್ವವನ್ನು ಹಾಕಿ ಕೊಟ್ಟೋಗ್ಯಾರಲ್ಲ, ಆ ತತ್ವದೊಳಗೆ ನಾವು ಮುನ್ನುಗ್ಗಿ ನಾವು ನಡೆದಿದ್ದೇ ಕರೆ ಆದ್ರೆ ನಮ್ಮೆಲ್ಲರ ಬದುಕು ಸಾರ್ಥಕತೆ ಆಗ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡು ಒಂದ ವಚನದ ಸಾಲ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಾನೆ. ಬಸವಣ್ಣವರು ಒಂದ್ ಲೈನ್, ಎನ್ನ ಚಿತ್ತ ಏನು ಮುಂದೆ ಗೊತ್ತಿಲ್ಲ, ವಚನ ಎಲ್ಲ ಮರೆಯಾಕತ್ತು. ಎನ್ನ ಚಿತ್ತ ಹತ್ತಿ ಹಣ್ಣು ನೋಡಯ್ಯ. ಇದು ಒಂದ ಸಾಲ್ ಬಾಳ ಬೇಕಾಗಿಲ್ಲ. ನಾವು ಇದು ಒಂದ ಸಾಲ್ ನಾವು ಅರ್ಥ ಮಾಡ್ಕೊಂಡ್ ಬಿಟ್ರೆ ಹೆಂಗ ಬದುಕಬೇಕು ಅನ್ನೋದು ಶರಣರು ನಮಗೆಲ್ಲ ಹೇಳಿಕೊಟ್ಟಾರ. ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ. ನಾವು ಹತ್ತಿ ಹಣ್ಣು ನೋಡಿರ್ತೇವೆ, ಮ್ಯಾಲ ಹೆಂಗಿರ್ತದ? ಕೆಂಪಾಗಿರ್ತದ. ಹೌದು, ಹತ್ತಿಯನ್ನು ನೋಡ್ಬೇಕಂದ್ರ ಅದನ್ನ ನೋಡಿದ್ರ, ಆ ಹಣ್ಣು ನೋಡಿದ್ರ, ಕೆಂಪಿರುವ ಹಣ್ಣು ನೋಡಿದ್ರ ತಿನ್ನಬೇಕನ್ನಿಸ್ಬೇಕು. ಅಷ್ಟು ಚಂದ ಕೆಂಪು ಇರ್ತದ, ಹಣ್ಣಾಗಿರ್ತದ. ಆದ್ರ ಅದ್ರ ಒಳಗ ತೆಗೆದ್ ನೋಡಿದೇವ ಅಂತಂದ್ರೆ ಏನಿರ್ತದ? ಹುಳನ ತುಂಬಿಕೊಂಡಿರ್ತಾವ. ಹಂಗಿ ಜನ್ಮ ಹೆಂಗಾಗ್ಯದ ಅಂತಂದ್ರ ಎಲ್ಲರೂ ಹೆಂಗ್ ಬದುಕಾಕತ್ತೇವ ಅಂದ್ರ ಹೊರಗ್ ಭಾರಿ ಚಂದ ಕಾಣಕತ್ತೇವೆ, ಚಂದ ಮೇಕಪ್ ಮಾಡ್ಕೊಳತ್ತೇವಿ, ಎಲ್ಲ ಚಂದ ಶಿವ 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 ಅನ್ನೋದು ಬಾಯಾಗ್ರೆ. ಆದ್ರ ಮಾಡೋದೆಲ್ಲ 2 ನಂಬರ್ ಕೆಲಸನ. ಮುಂದ್ ಭಾರಿ ಚಂದ ಇರೋದ, ಮುಂದ್ ಆಟೋ ಮುಖದಂಗ ಇರೋದ, ಹಿಂದ ಕತ್ತಿ ಬದುಕಿನ ಕೊಡೋದು, ಬಾಯಾಗ ಚಂದ ಬೆಲ್ಲದ ಮಾತಾಡೋದು, ಎದ್ಯಾಗ ಕತ್ರಿ ಅಂತ ವಿಚಾರ ತುಂಬಿಕೊಡೋದು. ಹಾವಿಗೆ ನಾಲ್ಗ್ಯಾಗ ಅಟ್ಟ ವಿಷಯ ಇರ್ತದ, ಚೋಳಿಗೆ ಬಾಲದಾಗ ಅಟ್ಟ ವಿಷಯ ಇರ್ತದ. ಆದ್ರ ಮನುಷ್ಯ ಮೈ ತುಂಬಾ ವಿಷ ತುಂಬ್ಕೊಂಡ್ಬಿಟ್ಟದ ಇವತ್ತಿನ ದಿನಮಾನದೊಳಗ. ಯಾಕಿಟ್ಟು ವಿಷಕಾರಿಯಾಗಿ ಬದುಕಾಕತ್ತಾನ ಅಂತಂದ್ರ ನಿಮ್ ಬಾಯಾಗ ಉತ್ತರ ತರಿಸ್ತೀನಿ ನಾನು. ಒಂದು ತಾಯಿ ಮಗುವಿಗೆ ಹಾಲು ಕೊಡಿಸ್ಬೇಕಂತ ಒಂದು ಲೋಟ ಇಟ್ಟಿರ್ತಾಳ, ಅದ್ರೊಳಗ ನೊಣ ಕೊಳತ್ತದ. ಅವಾಗ ತಾಯಿ ಹಾಲು ಕೊಡಿಸ್ತಾಳ? ಯವ್ವ ಮಾತಾಡೋಣ ಸ್ವಲ್ಪ. ಕೊಡ್ಸಂಗಿಲ್ಲ. ಯಾಕೆ ಕೊಡ್ಸಂಗಿಲ್ಲ? ನೊಣ ಬಿಟ್ಟಿರ್ತದ, ವಿಷ ಆಗಿರ್ತಾವ ಹಾಲು ಅಂತ ತಿಳ್ಕೊಂಡು ಕೊಡ್ಸಂಗಿಲ್ಲ. ಆ ನೊಣ ಬಾಳ ವಿಷ. ನೊಣ ತಿಂದ ಒಂದು ಜೀವ ಬದುಕ್ತದ. ಯಾವ್ದು? ಹಲ್ಲಿ. ಹಲ್ಲಿ ತಿಂತದ. ವೆರಿ ಗುಡ್. ನೊಣ ತಿಂದ ಹಲ್ಲಿ ಬದುಕ್ತದ. ಹಲ್ಲಿ ಬಾಳ ವಿಷ. ಹಲ್ಲಿ ತಿಂದ ಒಂದು ಜೀವ ಬದುಕ್ತದ. ಯಾವ್ದು? ಕಪ್ಪಿ. ಹಲ್ಲಿಯನ್ನ ಕಪ್ಪಿ ತಿಂತದ. ಕಪ್ಪಿ ತಿಂದ ಒಂದು ಜೀವ ಬದುಕ್ತದೆ. ಯಾವುದು? ಇದು ಎಲ್ಲರಿಗೂ ಮಾತ್ರ. ಶಾಬಾಷ್. ಹಾವ.
ಹಾವು ಬಾಳ ವಿಷ. ಹಾವು ತಿಂದು ಒಂದು ಜೀವ ಬದುಕ್ತದೆ. ಯಾವ್ದು ಯಾವ್ದು? ಮನುಷ್ಯರು. ನಮ್ಮ ದೇಶದಾಗಂತ್ರ ಯಾರು ತಿಂದಿದ್ ನೋಡಿಲ್ಲ. ಹಾವು ತಿಂದೊಂದು ಜೀವ ಬದುಕ್ತದೆ. ಯಾವ್ದವ? ಅದ್ದ ಅಲ್ಲ, ಮುಂಗಿಸಿ ಅಲ್ಲ. ಅವು ಬರೀ ಕಚ್ಚುತ್ತಾವ, ಕಚ್ಚಿ ಸಾಯಿಸ್ತಾವ, ತಿನ್ನಂಗಿಲ್ಲ. ಮನುಷ್ಯ ಹೆಂಗ್ ಮನುಷ್ಯನನ್ನ ಕೊಲ್ಲತಾನಲ್ಲ, ಮನುಷ್ಯ ತಿಂತಾನ ಇಲ್ಲ, ಬ್ಯಾರೆ ಜೀವಿಗಳು ತಿಂತಾವ ಬಂದ. ಹಂಗ ಹಾವ ತಿಂದು ಒಂದು ಜೀವಿ ಬದುಕ್ತದ. ಅದು ಯಾವ್ದಂತಂದ್ರ ಕೋಳಿ ತಿಂತದೆ. ಅವ ಕೋಳಿ ಬಹಳ ಇಷ್ಟವಾದ ಒಂದು ಆಹಾರ ಅಂತಂದ್ರ ಹಾವು. ನೋಡ್ರಿ, ನೊಣ ತಿಂದಿದ್ದ ಹಲ್ಲಿ ವಿಷ ಬಾಳ ವಿಷ ಆತ್. ಹಲ್ಲಿ ತಿಂದಿದ್ದ ಕಪ್ಪಿ ವಿಷ ಆತ್. ಕಪ್ಪಿ ತಿಂದಿದ್ದ ಹಾವು ಬಾಳ ವಿಷ ಆತ್. ಹಾವು ತಿಂದಿದ್ದು ಕೋಳಿ ಬಾಳ ವಿಷ ಆತ್. ಕೋಳಿ ಯಾರು ತಿಂತಾರೆ? ನನಗ್ ಗೊತ್ತಿಲ್ಲ ಇದು ಉತ್ತರ. ಅದಕ್ಕೆ ನಿಮ್ಗೆ ಕೇಳಾಕತ್ತೀನಿ. ಮನುಷ್ಯ ಯಾಕೆ ಇವತ್ತ ವಿಷಕಾರಿಯಾಗಿ ಬದುಕಾಕತ್ತಾನ ಅಂತಂದ್ರ ಬರೇ ಕೆಟ್ಟದ ಕುಡಿಯಾಕತ್ತಾನ, ಕೆಟ್ಟದ ತಿನ್ನಾಕತ್ತಾನ. ಅದಕ್ಕ ಮನುಷ್ಯತ್ವವನ್ನು ಕಳ್ಕೊಂಡು ಬದುಕಾಕತ್ತಾನ ಅಂತಕ್ಕಂಥ ಸತ್ಯ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ಮಹಾಂತ ಜೋಳಿಗೆ ಹಿಡ್ಕೊಂಡ ಇಡೀ ಕರ್ನಾಟಕದಾದ್ಯಂತ ತಿರುಗಿ ಕೆಟ್ಟದನ್ನ ತಿನ್ಬ್ಯಾಡ್ರಪ್ಪ, ಕೆಟ್ಟದನ್ನ ಕುಡಿಬ್ಯಾಡ್ರಪ್ಪ, ಒಳ್ಳೆ ಜೀವನವನ್ನು ನಡೆಸ್ರಪ್ಪ ಅಂತ ತಿಳ್ಕೊಂಡು ವ್ಯಸನ ಮುಕ್ತ ಕರ್ನಾಟಕವನ್ನು ಆಗಿ ಮಾಡಿದ್ರು ನಮ್ಮ ಮಹಾಂತ. ಅವ್ರನ್ನ ಪ್ರೇರಣೆ ಪಡ್ಕೊಂಡ ಇವತ್ತು ನಾ ಜಮಖಂಡಿ ತಾಲೂಕಿನೊಳಗ ಹಳ್ಳಿ ಒಳಗ ಇವತ್ ಜೋಳಿಗೆ ಹಿಡ್ಕೊಂಡು ಅಡ್ಡಾಡಕತ್ತೀನಿ ಅಂತಂದ್ರ ನನಗ ಆದರ್ಶ ಯಾರಂತಂದ್ರ ಅದು ಮಹಾನ್ ತಪ್ಪುಗಳು ಅಂತ ತಿಳ್ಕೊಂಡು ನಾ ಎದೆ ತಟ್ಟು ಹೇಳತ್ತೇನೆ. ಅಂತ ಅಪ್ಪುಗಳು ಮಾರ್ಗದರ್ಶನ ಮಾಡಿರ್ತಕ್ಕಂಥ ಊರು ಇದು ಐತಿ. ಅದಕ್ಕೆ ನಾವೆಲ್ಲ ಹೆಂಗ್ ಬದುಕ್ಬೇಕಂದ್ರ ಹೊರಗೂ ಚಂದ ಇರ್ಬೇಕು, ಒಳಗೂ ಚಂದ ಇರ್ಬೇಕು. ಹೊರಗ್ ಹೆಂಗರ ಇರ್ಲಕ್ಕ ಹುಚ್ಚನಂತಿರಬೇಕು ಜನರ ಕಣ್ಣಿನಲ್ಲಿ, ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ ಅಂತ ಹೇಳ್ತಾರ. ಹೊರಗ್ ಹುಚ್ಚರಂಗ ಕಂಡ್ರು ಸಹಿತ ಒಳಗೆ ಹೆಂಗಿರ್ಬೇಕಂದ್ರ ಪರಿಶುದ್ಧವಾಗಿರ್ಬೇಕು. ಕೂಡಲ ಸಂಗಮ ದೇವ ನಮ್ನ ಹೊರಗ ನೋಡಂಗಿಲ್ಲ, ಒಳಗಿವ ಹೆಂಗದನಂತ ನೋಡ್ತಾನ ಭಗವಂತ. ಒಳಗ ಸ್ವಚ್ಛ ಇರ್ಬೇಕು ಅಂದ್ರೆ ಭಗವಂತ ನಮ್ನೆಲ್ಲ ಮೆಚ್ತಾನ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡು ಹೊರಗೂ ಚಂದಿರನು ಒಳಗೂ ಚಂದಿರನು. ಒಳಗ ವಿಷ ಇಟ್ಟುಕೊಂಡು ಹೊರಗ ಬದುಕಾಕ್ ಹೋಗ್ಬೇಡ್ರಿ, ಒಳಗೂ ಚಂದಿರ್ರಿ ಹೊರಗೂ ಚಂದಿರ್ರಿ ಅಂತಕ್ಕಂಥ ಇನ್ನೊಮ್ಮೆ ಹೇಳ್ತೀನಿ. ನಿಮ್ಗೆ ಇವತ್ತು ಹೇಳ್ತೀನಿ. ಯಾಕಂದ್ರೆ ಇವತ್ತು ಮನುಷ್ಯ ಹಂಗ ಬದುಕಾಕತ್ತಾನ. ಬಾರಿ ನಿಮ್ಮಂಗ ಯಾರು ಇಲ್ರಿ. ಬಾರಿ ಅಪ್ಪುಗಳ, ಬಾರಿ ಗೆಳೆಯ, ಬಾರಿ ಗೆಳತಿ, ಬಾರಿ ಯವ್ವ ಅನ್ನೋದು. ಮುಂದ್ ಬಾರಿ ಚಂದ ಹೊಗಳೋದು, ಹಿಂದ್ ಯಾವಾಗ ತೆಗಿತಾರ ಅನ್ನೋದು ಗೊತ್ತಾಗಂಗಿಲ್ಲ. ಈ ಮಗ ಯಾವಾಗ ಬೀಳ್ತಾನಂತ ಕಾಯ್ತಿರ್ತಾರ. ಇಂಥವ್ರು ಬಹಳ ಜನ ಉಂಟಾಕತ್ತಾರ. ಮಕ್ಕಳಕಿನ ಮನಿ ಚಲೋ ಬೆಳಾಕತ್ತದಂದ್ರ ಸಾಕು, ಒಬ್ಬೊಬ್ಬರ ಮಾಟ ಮಂತ್ರ ಮಾಡೋ ಸ್ವಾಮಿ ಉಟ್ಕೊಂಡ್ಬಿಟ್ಟಿರ್ತಾರ. ಅವ್ರ ಹತ್ರ ಹೋಗಿ ನಿಂಬಿಕಾಯಿ ಮಂತ್ರಿ ಸ್ವಗದ ಬಿಡತ್, ಈ ಮನಿ ಬಿದ್ದೋಗ್ಲಿ. ಮಕ್ಕಳಕಿನ ಹೊಲ ಚಲೋ ಕಬ್ಬು ಬೆಳೆದಿತ್ತಂದ್ರ ಅಲ್ಲಿ ಮಾಟ ಮಂತ್ರ ಮಾಡಿಸೇ ಬಿಡತ್. ಇಂಥ ದುರ್ಬುದ್ಧಿಗಳನ್ನ ನಮ್ಮ ತಲೆ ಒಳಗ ಯಾವ ಮಾಟ ಮಂತ್ರ ಏನು ಮಾಡಂಗಿಲ್ಲ. ಒಂದ್ ಕಾಲದೊಳಗ ನಡೀತಿದೋ ಬಿಡ್ತಿದೋ ಗೊತ್ತಿಲ್ಲ. ಒಂದ್ ಕಾಲದೊಳಗ ಯಂತ್ರಗಳ ಕೆಲಸ ಮಾಡ್ತಿದ್ವು ಅಂತ, ಒಂದ್ ಕಾಲದೊಳಗ ಮಂತ್ರಗಳ ಕೆಲಸ ಮಾಡ್ತಿದ್ವು ಅಂತ, ಒಂದ್ ಕಾಲದೊಳಗ ತಂತ್ರಗಳ ಕೆಲಸ ಮಾಡ್ತಿದ್ರು ಅಂತ. ಆದ್ರೆ ಈಗಿನ ಕಾಲದೊಳಗ ಯಂತ್ರ ಮಂತ್ರ ತಂತ್ರ ಕೆಲಸ ಮಾಡ್ತಾವ ಇಲ್ಲ ಗೊತ್ತಿಲ್ಲ, ಬರೀ ಕುತಂತ್ರಗಳ ಬಾಳ ಕೆಲಸ ಮಾಡ್ತಾವ ಇವತ್ತು. ಹೌದಿಲ್ಲ? ಇಂಥ ದುರ್ಬುದ್ಧಿಗಳು ನಮ್ಮಲ್ಲಿ ಇರಬಾರ್ದು. ಒಂದ್ ಇದ್ದಿದ್ದು ಎರಡು ಮಾಡುವಂತ ದುರ್ಬುದ್ಧಿ ಇರಬಾರ್ದು. ಎರಡು ಇದ್ದಿದ್ದು ಒಂದು ಮಾಡುವಂತ ದುರ್ಬುದ್ಧಿ, ಒಳ್ಳೆ ಬುದ್ಧಿಗಳು ನಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಬದುಕು ಕಸನ ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋದು. ಈ ಟಿವಿ ನೋಡ್ತೀವಿ, ಧಾರಾವಾಹಿ ನೋಡೋದು, ಅತ್ತಿ ಸೊಸೆ ಹೆಂಗ್ ಜಗಳ ಆಡೋದು, ಗಂಡ ಹೆಂಡತಿ ಹೆಂಗ್ ಜಗಳ ಆಡೋದು. ಅದ್ರಾಗ ಆದರ್ಶ ದಂಪತಿಗಳಿಗೆ ಇವತ್ತ ಸನ್ಮಾನ ಇಟ್ಕೊಂಡಾರ. ಪ್ರತಿ ವರ್ಷ ಇದ ಟೈಮಿಗೆ ಬರೋ. ನಾಳೆ ಐತಿ ನಮ್ದು, ಇವತ್ತ ಬಂದದ ನೋಡು. ರೈತ ದಂಪತಿಗಳಂದ್ರೆ ಇದು ಬಹಳ ವಿಶೇಷ ಆತ್ ನೋಡ. ನೌಕರಿ ದಂಪತಿಗಳು ಮಾಡ್ತಿರ್ತಾರ. ಆದ್ರೆ ನಮ್ಮ ವಿಶೇಷ ನಮ್ಮ ಇಲಕಲ್ ಮಠ ಏನಂತಂದ್ರ ಆದರ್ಶ ರೈತ ದಂಪತಿಗಳಿಗೆ ಸನ್ಮಾನ ಇಟ್ಕೊಂಡಾರಲ್ಲ, ಇದು ಬಹಳ ವಿಷಯ, ಬಹಳ ಖುಷಿ ಪಡುವಂತ ವಿಚಾರ. ಯಾಕಂದ್ರೆ ಇವತ್ತು ರೈತರಿಗೆ ಕಿಮ್ಮತ್ ಕೊಡಲಾಗ್ಯಾರ. ಇವತ್ತು ರೈತರಿಗೆ ಹೆಣ್ಣು ಕೊಡಲಾಗ್ಯಾರ. ಮೊನ್ನೆ ಕುಂದಗೋಳ ತಾಲೂಕಿನೊಳಗ ಒಂದ ಹಳ್ಳಿ ಒಳಗ ಎಲ್ಲಾ ರೈತರ ಮಕ್ಕಳು ಪ್ರತಿಭಟನೆ ಕುಂತಾರ. ಯಾಕೆ ಪ್ರತಿಭಟನೆ ಕುಂತಾರ ಅಂದ್ರೆ ನಮ್ಗೆ ಯಾರು ಹೆಣ್ಣು ಕೊಡಲಾಗ್ಯಾರ ಅಂತಂದು.
ಬರೇ ಊರಿಗೆ ಇನ್ಕಮ್ ಆಗಲಾಗ್ಯಾವ, ಬರೀ ಔಟ್ ಗೋಯಿಂಗ್ ಆಗತ್ತೋ ಇನ್ಕಮ್ ಆಗಲಾಗ್ಯಾವ ಅನ್ನಕತ್ತಾರ ರೈತರು ಇವತ್ತು. ಅದಕ್ಕೆ ದಯವಿಟ್ಟು ಎಲ್ಲರೂ ಕೇಳ್ಕೋದು ಇಷ್ಟ, ರೈತರಿಗೆ ಏನು ಕೊಡ್ರಿ ಅವ ಕೊಡ್ತೀರಲ್ಲ. ಬರೀ ಗೌರ್ಮೆಂಟ್ ನೌಕರಿ ಇರ್ಬೇಕು, ಆ ಗೌರ್ಮೆಂಟ್ ನೌಕರಿ ಇದ್ದಾವೇನ್ ರೊಕ್ಕ ತಿಂತಾನೆ, ಅವನು ರೈತ ಬೆಳೆದಿದ್ದ ಹಣ್ಣನ ತಿನ್ಬೇಕಲ್ಲ, ಯಾರಾಗ್ಲಿ ರೈತ ಬೆಳೆದ ತಿನ್ಬೇಕು. ಅದನ್ನ ಅರ್ಥ ಮಾಡ್ಕೊಂಡು ರೈತರಿಗೆ ಹೆಣ್ಣು ಕೊಡ್ರಿ, ರೈತರಿಗೆ ಕಿಮ್ಮತ್ ಕೊಡ್ರಿ. ನೀವು ಬರ್ದಿಟ್ಕೋರಿ, ಯಾರ ರೈತರಿಗೆ ಹೆಣ್ಣು ಕೊಡಲ್ಲ, ಯಾರ ಕಿಮ್ಮತ್ ಕೊಡಲ್ಲ, ಬರ್ದಿಟ್ಕೋರಿ. ಇನ್ನ 5-10 ವರ್ಷ ಬಿಟ್ರ ಒಬ್ಬ 1 ಎಕರೆ ಇದ್ದ ರೈತ ಎಷ್ಟ್ ಎತ್ತರ ಮಟ್ಟದೊಳಗೆ ಬೆಳಿತಾನ ಅಂತಂದ್ರೆ ಕೇವಲ 1 ಎಕರೆ ಇದ್ದ ರೈತ ಹೆಲಿಕಾಪ್ಟರ್ದೊಳಗೆ ಅಡ್ಡಾಡೋ ಮಟ್ಟಕ್ಕೆ ಬೆಳಿತಾನ ಅಂತಕ್ಕಂಥ ಸತ್ಯ ನೀವೆಲ್ಲ ಅರ್ಥ ಮಾಡ್ಕೊಳ್ರಿ. ರೈತರಿಗೆ ಗೌರವ ಕೊಡ್ರಿ. ಜಗತ್ತಿನೊಳಗ ಏನ್ ಬೇಕಾದ್ರೂ ಕೊಡೋರು ಅದಾರ, 5G ಕೊಡೋರು ಅದಾರ, 4G ಕೊಡೋರು ಅದಾರ, ಮುಂದ್ ಬಿಟ್ರ 10G ಕೊಡೋ ವಿಜ್ಞಾನಿಗಳು ಬಹಳ ಜನ ಅದಾರ. ಆದ್ರ ಒಂದು ಸತ್ಯ ಅರ್ಥ ಮಾಡ್ಕೋರಿ, 4G ಕೊಡೋರು ಅದಾರ, 5G ಕೊಡೋರು ಅದಾರ, 10G ಕೊಡೋರು ಬಹಳ ಜನ ಅದಾರ. ಆದ್ರ ನಮ್ಮೆಲ್ಲರ ಒಟ್ಟಿಗೆ ಗಂಜಿ ಕೊಡೋರು ಯಾರಂತಂದ್ರೆ ಅದು ರೈತರು ಮಾತ್ರ ಅಂತಕ್ಕಂಥ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡ ಅಂತ ರೈತರಿಗೆ ಕಿಮ್ಮತ್ ಕೊಡೋರು ನಾವೆಲ್ಲರೂ ಕೂಡ ಆಗ್ಬೇಕನ್ನುವಂತ ಸಂಸ್ಕೃತಿಯನ್ನು ಬೆಳೆಸುವಂತ ಸಂಸ್ಕೃತಿ ಅದು ನಮ್ಮ ಶರಣ ಸಂಸ್ಕೃತಿ ಅಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಂಡ